ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿನ್ನೆ ವ್ಲಾಗ್ ಆಗಿರುತ್ತೆ. ನಿನ್ನೆ ರಾಯನಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಅದರಿಂದ ಹಾಸ್ಪಿಟ್ಲಿಗೆ 10 o'clock ಹೋಗಿ ಬಂದ್ವಿ. ಇವತ್ತು ಲೇಟಾಗಿ ಎದ್ದೆ, ಸ್ವಲ್ಪ ಅಂದರೆ 5:30 ಹಾಗೆ ಎದ್ದೆ. ನೋಡ್ತಾ ಇರ್ಬೋದು ಇವತ್ತು ಸಮೇತ ಹೋಗಿ ಥರ ಮಂಜು ಹೋಗ್ತಾಯಿತ್ತು. ಸರಿ ಅಂತಂದೇಳಿ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ನಾನು ಮತ್ತೆ ಬಂದು ಮಲ್ಕೊಂಡು ಇವಾಗ 7 o'clock ಎದ್ದೆ. ಅಂದರೆ ಫುಲ್ಲು ಮಂಜು ಬೀಳ್ತಾ ಇತ್ತಲ್ಲ, ಇವತ್ತೇನು ಅಷ್ಟೊಂದು ಕೆಲಸಗಳಿರಲಿಲ್ಲ, ಅದಕ್ಕೆ ಮಲ್ಕೊಂಡು 7 o'clock ಎದ್ದೆ. 7 o'clock ಎದ್ಬಿಟ್ಟು ಇವತ್ತು ಸ್ವಲ್ಪ ಸಾಂಬಾರಿತ್ತು, ಅನ್ನ ಮಾಡ್ಕೊಂಡ್ರೆ ಆಯಿತು ಅಂತಂದು ಹೇಳ್ಬಿಟ್ಟು ಇವತ್ತು ನಿಶಾಂತ್ ಸ್ಕೂಲಲ್ಲಿ 10 o'clock ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ UKG ಮಾತ್ರ, UKG ಸೆಕ್ಷನ್ ಮಾತ್ರ, ಅಂದರೆ UKG ಎಲ್ಲ ಸೆಕ್ಷನ್ಗೂ ಪೇರೆಂಟ್ಸ್ ಮೀಟಿಂಗ್ ಇತ್ತು. ನನಗೆ ಅದಕ್ಕಿಂತ ಮುಂಚೆ ಗೊತ್ತಿಲ್ಲ UKG ಒಂದೇ ಕ್ಲಾಸಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. ಆಮೇಲೆ ಹೋದಾಗೂ ಗೊತ್ತಾಯಿತು. ಇವಾಗ ಬೇಬೆಗೆ ರೆಡಿ ಆಗೋಣ ಅಂತಂದೇಳಿ ನೆಲ ಒರೆಸ್ಕೊಬಂದೆ. ಅವ್ರಿಗೂ ಸ್ನಾನ ಮಾಡಿಸಿದ್ದಾಯಿತು. ಅವರು ಸ್ನಾನ ಮಾಡಿ ಫ್ರೆಶಪ್ ಆಗೋಕ್ಕೆ ಅಂತ ಬ್ರಷ್ ಮಾಡ್ತಾಯಿದ್ರು, ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ. ಅವರು ಬ್ರಷ್ ಹಿಡ್ಕೊಂಡು ಉಜ್ಜೋಷ್ಟರಲ್ಲಿ ನಾನು ಈ ಕೆಲಸ ಮುಗಿಸ್ಕೊಬಿಡೋಣ ಅಂತಂದೇಳಿ ಇವಾಗ ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ UKGಲಿ ಏನಪ್ಪ ಅಂದರೆ ಲಾಸ್ಟಿಗೆ ಅದು ಪೇಪರ್ಸಿಂದು ಹಾಕಿರ್ತೀನಿ, ಅಷ್ಟು ನೀಟಾಗಿ ಕಾಣಿಸಿಲ್ಲ. ಅದರಲ್ಲಿ ಏನು ಹೇಳಿದ್ರಪ್ಪ ಅಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೊಸದಾಗಿ ಜಾಯಿನ್ ಮಾಡೋ ಥರ ಹೇಳಿದರು. ಅಂದರೆ ಈ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ 7th ಕಂಪ್ಲೀಟ್ ಆಗಿರುತ್ತಲ್ಲ, 7th ಅಲ್ಲ 6 year ಕಂಪ್ಲೀಟ್ ಮುಗ್ದಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಅದೇ ಥರ ನಮ್ಮದ್ರಲ್ಲೂ ಇದೆ. 6 years 6 ವರ್ಷ ಕಂಪ್ಲೀಟ್ ಆಗಿರಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತಂದರೆ 1 ತಿಂಗಳು 15 ದಿನ 20 ದಿನ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ. ಆದಷ್ಟು ಕಂಪ್ಲೀಟ್ ಆಗೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ಫಸ್ಟಿಗಲೇ LKG ಪ್ರಿ-KGಯಲ್ಲಿ ನಾವು ಯಾಕೆ ಅಷ್ಟು ಸ್ಟ್ರಿಕ್ಟಾಗಿ ಕೂತ್ಕೊತೀವಿ ಅಂದರೆ ಇಲ್ಲಿ ಕರೆಕ್ಟ್ ಬ್ಯಾಲೆನ್ಸಿಂಗ್ ಬರಲಿ ಅಂತಂದು ಅವ್ರು ಹೇಳಿದ್ದು. ಅಂದರೆ ಏಜ್ ಜಾಸ್ತಿ ಆಗ್ತಾ ಯಾವುದೇ ಆಗಲಿ, ಬ್ರೈನ್ ಆಗಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ, ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಹೇಳಿದ್ದು ಅರ್ಥ ಮಾಡ್ಕೊಳೋ ಕೆಪಾಸಿಟಿನೂ ಅವ್ರಿಗೆ ಬಂದಿರುತ್ತೆ. ಅದಕ್ಕೆ ಏಜ್ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಲ್ಲ ಅಂತಂದು ಹೇಳಿದರು. ನಮಗೆ ಅವಾಗ ಅನ್ನಿಸ್ತಾ ಇದ್ದಿದ್ದು, ಅಯ್ಯೋ ಇನ್ನು 15 ದಿನ, ಇನ್ನೊಂದು 20 ದಿನ ಇದ್ದರೂ ಸೇರಿಸ್ಕೊಳ್ಳಲ್ಲ ಅಂತಂದು ನಮಗೆ ಅನ್ನಿಸ್ತಾ ಇತ್ತು ಪೇರೆಂಟ್ಸ್ಗೆ. ಇವಾಗ ಹಂಗೇನಿಲ್ಲ, ಹಂಗಿದ್ರೂ ಸೇರಿಸ್ಕೊತೀವಿ. ಇನ್ನೊಂದು ಇವ್ರ ಸ್ಕೂಲಲ್ಲಿ ನರ್ಸರಿ ಅಂದರೆ ಪ್ರಿ-KGಯಿಂದ ಮಾತ್ರ ಇತ್ತು. ಇವಾಗ 2.5 ವರ್ಷದಿಂದ ಹಿಡಿದು ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ, ಅಂದರೆ ಕಿಡ್ಸ್ಗೆ ಎಸ್ಪೆಷಲಿ 2.5 ವರ್ಷದಿಂದ ಸ್ಟಾರ್ಟ್ ಆಗಿದೆ. 2.5 ವರ್ಷದಿಂದ ಜಾಯ್ನಿಂಗ್ ಏಜ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಂದ ಅಂದರೆ ಪ್ರಿ-KGಗೂ ಮುಂಚೆ ನರ್ಸರಿ ಸ್ಟಾರ್ಟ್ ಆಗಿರಲಿಲ್ಲ, ನರ್ಸರಿನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನ ಹೇಳಿದ್ರು ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಇದನ್ನೇ ಕೇಳ್ತಾ ಇದ್ದೀನಂದರೆ, ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಏನು ಕರೆಕ್ಷನ್ ಇರುತ್ತೆ, ಆಧಾರ್ ಕಾರ್ಡು ಮತ್ತು ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಅದರಲ್ಲೇ ಒಂದು ನೇಮ್ ಇರುತ್ತೆ, ಮತ್ತು ಆಧಾರ್ ಕಾರ್ಡಲ್ಲೇ ಒಂದು ನೇಮ್ ಇರುತ್ತಲ್ಲ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಇವಾಗೇನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಏನು ನೀವು ಜಾಯ್ನಿಂಗಲ್ಲಿ ಏನು ಅಪ್ಲಿಕೇಶನಲ್ಲಿ ನೀವು ಫಾರಮ್ಗಳು ಕೊಟ್ಟಿರ್ತೀರೋ, ಹಾಗೆ ನೇಮ್ ತಿದ್ದುಪಡಿ ಏನೇನಿದೆಯೋ ಅದನ್ನ ಕರೆಕ್ಟ್ ಮಾಡಿಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡಿ. ಇಲ್ಲ ಅಂದರೆ ಇವಾಗೇನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ಕೊಟ್ಟಿರ್ತೀರೋ ಅದ್ರ ಬೇಸಿಸ್ ಮೇಲೆ ನಾವು 10th ಮಾರ್ಕ್ಸ್ ಕಾರ್ಡ್ ನಿಂತ್ಕೊಂಡಿರುತ್ತೆ. ಆವಾಗ ನಮಗೆ 10th ಮಾರ್ಕ್ಸ್ ಕಾರ್ಡು ತಿದ್ದುಪಡಿಗಂತಂದು ಬರಲ್ಲ ಯಾವುದೇ ರೀತಿ. ಅದಕ್ಕೆ ಇವಾಗ ನೇಮ್ ಕರೆಕ್ಷನ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಆಗಿರ್ಬೋದು, ಇಲ್ಲ ಪೇರೆಂಟ್ಸ್ ನೇಮ್ಸಲ್ಲಿ ಏನಾದರೂ ಕರೆಕ್ಷನ್ ಇರ್ಬೋದು, ಅದೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡಿ. ಹಾಗೆ ಪ್ರೂಫೆಲ್ಲ ಪಕ್ಕ ಇರಬೇಕು. ಆಧಾರ್ ಕಾರ್ಡ್ ಹೇಗಿರುತ್ತೋ ನೆಕ್ಸ್ಟ್ ಪ್ರೂಫೆಲ್ಲ ಅದೇ ಥರ ಇರಬೇಕು. ಹಾಗೆ ಮಗು ಜಾಯ್ನ್ ಆಗಬೇಕಂದ್ರೆ ಬರ್ತ್ ಸರ್ಟಿಫಿಕೇಟಲ್ಲಿ ಏನು ನೇಮ್ ಇರುತ್ತೋ ಆಧಾರ್ ಕಾರ್ಡಲ್ಲೂ ಅದೇ ನೇಮ್ ಇರಬೇಕು. ಒಂದು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕು, ಅದರಲ್ಲೂ ಅದೇ ನೇಮ್ ಇರಬೇಕು.
ಬ್ಯಾಂಕ್ ಝೀರೋ ಅಕೌಂಟು ಪಾಸ್ಬುಕ್ ಇರಬೇಕು, ಅದಕ್ಕೂ ಅದೇ ನೇಮ್ ಇರಬೇಕು. ಕೆಲವೊಬ್ಬರು ಇನ್ಷಿಲು ಮುಂದೆ ಹಾಕ್ಸಿರ್ತಾರೆ, ಇಲ್ಲ ಹಿಂದೆ ಹಾಕ್ಸಿರ್ತಾರೆ. ಅದನ್ನೆಲ್ಲ ಮಾಡಬೇಡ್ರಿ. ಒಂದೇ ಥರ, ಇಲ್ಲ ಮುಂದೆ ಇದ್ದರೆ ಮುಂದೆ, ಹಿಂದೆ ಇದ್ದರೆ ಹಿಂದೆ. ಪೇರೆಂಟ್ಸ್ದು ಅಷ್ಟೇ, ಇನ್ಷಿಲ್ ಆಗಿರ್ಬೋದು, ಪ್ರತಿಯೊಂದು ಕರೆಕ್ಷನ್ ಮಾಡ್ಕೊಬರ್ರಿ. ತಿದ್ದುಪಡಿ ಏನೇ ಇದ್ದರೂ ಇವಾಗ ಮೇ 21 ಒಳಗೆ ಎಲ್ಲ ತಿದ್ದುಪಡಿಯನ್ನು ಮಾಡಿಸ್ಕೊಂಡು ಕರೆಕ್ಟಾಗಿ ತಂದುಕೊಡ್ಬೇಕು. ಆಮೇಲೆ ತಿದ್ದುಪಡಿ ಮಾಡಿಸಿದ್ವಿ, ಹಿಂಗೆ ಚೇಂಜ್ ಆಗಿದೆ ಅಂತಂದು ಕೇಳೋ ಹಾಗಿಲ್ಲ. ಇವಾಗ ಏನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಕೊಡ್ತೀರೋ ಅದೇ ಫೈನಲ್ ಮಾಡ್ಕೊಂಡಿರ್ತೀವಿ ಅಂತಂದು ಅದ್ರ ಬಗ್ಗೆ ಹೇಳ್ತಾ ಹೋದರು. ನನಗೆ ಏನಪ್ಪ ಅಂತಂದರೆ, ನನಗೆ ಅದಕ್ಕೆ ನನ್ನಲ್ಲೂ ಒಂದು ತಪ್ಪಾಗಿದೆ. ಏನು ಅಂತ ಗೊತ್ತಾ, ಉಷಾ ಫಸ್ಟಿಗೆ ಉಷಾ ಅಂತ ಅಂದಿದ್ದು, ಇವಾಗ ಉಷಾ ಅಂತ ನಾನು ಸೈನ್ ಮಾಡ್ತಾ ಇರೋದು. ಅದೇ ಮಿಸ್ಟೇಕ್ ಆಗಿದೆ. ನನ್ನ ಮಾರ್ಕ್ಸ್ ಕಾರ್ಡಲ್ಲೆಲ್ಲ ಉಷಾ ಅಂತಿಲ್ಲ, ಉಷಾ ಅಂತಿದೆ. ಇನ್ನೊಂದೇನಪ್ಪ ಅಂದರೆ, ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ನನ್ನ ಡೇಟ್ ಆಫ್ ಬರ್ತು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಅದರಲ್ಲಿ ಮೇನಲ್ಲಿ ನಾನು ಮೇ 12ನೇ ತಾರೀಕು ಜನಿಸಿದೆ ಅಂತಂದು ಅದರಲ್ಲಿರೋದು. ಕರೆಕ್ಟಾಗಿ ನನ್ನ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಜೂನ್ 12ಕ್ಕಿರೋದು. ಹಂಗೆ ತಿದ್ದುಪಡಿ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ರಿ. ಇನ್ನೊಂದು ಆಧಾರ್ ಕಾರ್ಡು ಅವೆಲ್ಲ ಏನಾಗಿದೆ ಅಂದರೆ, ಜನವರಿ 5ನೇ ತಾರೀಕು ಅಂತಂದಾಗಿದೆ. ತುಂಬಾ ಮಿಸ್ಟೇಕ್ ಹಾಕಿದೆ. ಅಂದರೆ ಗೋರ್ಮೆಂಟಿಂದ ಬಂದಿರೋದು ಅದರಲ್ಲೇ ಒಂಥರ ಇದೆ, ಇದರಲ್ಲೇ ಒಂಥರ ಇದೆ. ನಾನು ರಿಯಲ್ ಆಗಿರೋದೇ ಬೇರೆ. ಮೂರು ಜನಿಸಿದೆ ಜನನ ಅಂತಾರಲ್ಲ, ಆ ಥರ. ಇನ್ನೊಂದು ಮಿಸ್ಟೇಕ್ ಏನಂದರೆ, ಆವಾಗ ನಮ್ಮಪ್ಪ ನಮ್ಮಮ್ಮ ಕರೆಕ್ಟಾಗಿ ಜಾಯಿನ್ ಮಾಡುವಾಗ ಕರೆಕ್ಟಾಗಿ ನನ್ನ ಡೇಟ್ ಆಫ್ ಬರ್ತು ಬರ್ಸಿಲ್ಲ. ನಾನು ತೆಗೆಸಿ ನೋಡಿದಾಗ ನನಗೆ ಗೊತ್ತಾಗಿದ್ದು. ಆಮೇಲೆ ಅದನ್ನ ತಿದ್ದುಪಡಿನೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ನೀವು ಆ ಥರ ಮಾಡ್ಕೋಬೇಡ್ರಿ ಅಂತಂದು ಅವರು ಹೇಳಿದರು. ನನಗೆ ಅವಾಗ ಅನ್ನಿಸ್ತು, ಅಯ್ಯೋ ನಮ್ಮ ತಂದೆ ತಾಯಿಗೂ ಹಿಂಗೆ ಯಾರಾದರೂ ಹೇಳೋರು ಇದ್ದಿದ್ರೆ ಅವರು ಕರೆಕ್ಟಾಗಿ ಮಾಡಿಸ್ತಿದ್ರೇನೋ. ನಾನು ನಿಜವಾಗ್ಲೂ 3 ಸರಿ ಬಿಟ್ಟು ಬಂದಿದ್ದೀನಿ. ಆ ಥರ 3 ಡೇಟ್ ಆಫ್ ಬರ್ತ್ ಎಲ್ಲ ಇದೆ ಸರಿ ಅಂತಂದೇಳಿ ಇವಾಗ ಅಲ್ಲಿಂದ ಮುಗಿಸ್ಕೊಂಡ್ವಿ. ಇನ್ನೊಂದು LKG UKG ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು 3ಕ್ಕೂ ಡಿಫ್ರೆಂಟ್ ಜಾಸ್ತಿ ಇದೆ. ಅಂದರೆ UKG ಪ್ರಿ-KGಯಲ್ಲಿ ಸೇರಿದಾಗ ಅಷ್ಟೊಂದು ವರ್ಕ್ ಇರೋಲ್ಲ, ಅಷ್ಟೊಂದು ಬರ್ಸೋದು ಬೇಸಿಕ್ ಅಷ್ಟೇ, ರೈಮ್ಸ್ ಜಾಸ್ತಿ ಇರುತ್ತೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. LKGಗೆ ತೊಗೊಂಡ್ರೆ ಸ್ವಲ್ಪ ಬರೆಯೋದಿರುತ್ತೆ, ಆ್ಯಕ್ಟಿವಿಟೀಸು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ಅಂದರೆ 20% ಅಷ್ಟು, 80% ಆ್ಯಕ್ಟಿವಿಟೀಸ್ ಇರುತ್ತೆ. ಮತ್ತು ರೈಮ್ಸು ಅದೆಲ್ಲ ಜಾಸ್ತಿ ಇರುತ್ತೆ. UKGಗೆ ಬಂದರೆ 50% ಕಡಿಮೆ ಮಾಡಿಬಿಡ್ತೀವಿ. ಅಲ್ಲಿ ಬರೆಯೋದು ಓದೋ ಕಡೆನೇ ಗಮನ. ಮತ್ತು ಫಾರ್ ಚೇಂಜ್ಗೋಸ್ಕರ ಆ್ಯಕ್ಟಿವಿಟೀಸುಗಳನ್ನ ಮಾಡಿಸ್ತೀವಿ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದರೆ ಅವ್ರಿಗೆ ಲಾಂಗ್ ಟೈಮು, ಅಂದರೆ ಪ್ರಿ-KGಯಲ್ಲಿ 3 ಗಂಟೆಗೆ ಬಿಡ್ತಾ ಇದ್ದಿದ್ದು, ಅಂದರೆ 2:45 ಹಂಗೆ ಬಿಡುತ್ತೆ. 9:30ಇಂದ 2:45ಗೆ ಬಿಡುತ್ತೆ. LKG 9:30ಇಂದ 3:30ಗೆ ಬಿಡುತ್ತೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು 9:30ಇಂದ 4:30ವರೆಗೂ ಆಗಿಬಿಡುತ್ತೆ. ಅಂದರೆ 4:15ವರೆಗೂ ಆಗುತ್ತೆ. ಹಂಗೆ ಚೇಂಜಸ್ ತುಂಬ ಬರುತ್ತೆ, ಬರೆಯೋದು ಜಾಸ್ತಿ ಇರುತ್ತೆ. ಇನ್ನೊಂದು 8 ಸಬ್ಜೆಕ್ಟ್ ಆಗಿಬಿಡುತ್ತೆ. 8 ಸಬ್ಜೆಕ್ಟ್ ಅಂದರೆ 6 ಸಬ್ಜೆಕ್ಟು ರೀಡ್ ಆ್ಯಂಡ್ ರೈಟಿಂಗ್ ಇರುತ್ತೆ, ಇನ್ನು 2 ಸಬ್ಜೆಕ್ಟು ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ನಿಜವಾಗ್ಲೂ ಹೋಗ್ತಾ ತುಂಬಾ ಆಗಿರುತ್ತೆ ಎಜುಕೇಷನ್ ಫಾಸ್ಟು. ಅಂದರೆ ನಮ್ಮ ಚಿನ್ಮಯ ವಿದ್ಯಾಲಯ ಎಜುಕೇಷನ್ನ ಕಾಪಿ ಮಾಡೋರು ಇದ್ದಾರೆ. ನಾವೇ ಎಷ್ಟೋ ಸರಿ ನಡೆಸ್ರಿ ಅಂತಂದು ನಮ್ಮ ಬುಕ್ಲೆಟೆಲ್ಲ ಕೇಳ್ಕೊಂಡೋಗಿ ತೊಗೊಂಡಿರೋರು ಇದೆ ಅಂತಂದು ಹೇಳಿದ್ರು ಅಷ್ಟೇ. ಇನ್ನೊಂದು ನನಗೆ ಅನ್ನಿಸ್ತಾ ಇದ್ದಿದ್ದು, ಏನಾದರೂ ಕ್ವೆಶನ್ ಮಾಡಬೇಕು ಅಂದರೆ ಸ್ಟೂಡೆಂಟ್ನ, ಅಂದರೆ ಇವಾಗ ನಮ್ಮ ಮಗು ಬಗ್ಗೆ ಒಬ್ಬ ಟೀಚರ್ ಮೇಲೆ ನಾವು ಕಂಪ್ಲೇಂಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡಿದರೆ ಅದು ಮಗು ಮೇಲೆ ಏನಾದರೂ ಪರಿಣಾಮ ಬೀಳುತ್ತೇನೋ, ಅದು ಅವ್ರನ್ನ ಮಗುನ ಏನಾದರೂ ಟ್ರೀಟ್ ಮಾಡ್ತಾರೇನೋ, ಸ್ವಲ್ಪ ದೂರ ಇಡೋದು, ಹೇಟ್ ಮಾಡೋದು, ಆ ಥರ ಏನಾದರೂ ಮಾಡ್ತಾರೇನೋ, ಅವ್ರ ಮಿಸ್ಟೇಕ್ನ ನಾವು ಎತ್ತಿ ಹಿಡಿದಾಗ ಅದು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೇನೋ ಅನ್ನೋ ಅನುಮಾನ ನನಗಿತ್ತು. ಅನ್ನೋದಕ್ಕಿಂತ ಎಲ್ರಿಗೂ ಡೌಟ್ ಇರುತ್ತೆ. ಏನಾದರೂ ಇವಾಗ ಎಲ್ಲರೂ ಏನು ಚಚಲ್ಲ, ಇವಾಗ ಟೀಚರ್ಸು ಕೆಲವೊಂದು ಮಿಸ್ಟೇಕ್ ಮಾಡಿಸ್ತಾರಲ್ಲ, ಅದೇ ಟೀಚರ್ನೇ ಕೇಳಿದರೆ ನಮ್ಮ ಮಗು ಮೇಲೆ ಏನಾದರೂ ದುಷ್ಪರಿಣಾಮ ಬೀಳೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಆ ಥರ ಏನಾದರೂ ಇದಾಗುತ್ತಾ ಅನ್ನೋದು
ನನ್ನ ತಲೆಯಲ್ಲಿತ್ತು. ಇನ್ನೊಂದು ಆ ಸ್ಕೂಲಲ್ಲಿ ಅಂದರೆ ಕಿಡ್ಸಲ್ಲಿ ಅಂದರೆ ಫ್ರೀ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಇರೋ ಬಿಲ್ಡಿಂಗಲ್ಲಿ ಯಾವುದೇ ರೀತಿ ಬಾಕ್ಸ್ ಇಟ್ಟಿರಲಿಲ್ಲ. ಅಂದರೆ ನಮ್ಮ ಅನಿಸಿಕೆ ಬಾಕ್ಸ್ ಅಂತಂದು ಇಟ್ಟಿರಲಿಲ್ಲ. ಅದಿಟ್ಟರೆ ಬೆಸ್ಟು ಅಂತಂದು ನನಗನ್ನಿಸ್ತು, ನಾನು ಹೇಳಿದೆ. ಇನ್ನೊಂದು ಅವ್ರು ಹೇಳಿದರು, ಇಲ್ಲ ಮ್ಯಾಮ್ ಅದು ಇಷ್ಟು ದಿನ ಇರಲಿಲ್ಲ, ನಾವು ಹಾಕ್ಸಿದ್ದೀವಿ, 1 ವೀಕ್ ಆಗಿದೆ, ನೀವು ಗಮನಿಸಿಲ್ಲೇನೋ ಅಂದರು. ಸರಿ ಅಂತಂದು ನನ್ನ ಅನಿಸಿಕೆ ಕೇಳಿದೆ. ಯಾಕಂದರೆ ನಾವು ಕೆಲವೊಂದನ್ನು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಈ ಮಿಸ್ಟೇಕ್ ಮಾಡ್ತಿದ್ದೀರಿ ಅಂತ. ಅದರಲ್ಲಿ ಬರ್ದಾಕಿದ್ರೆ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಂದು ಸರಿ ಆಗಲಿ ಓದ್ತಾರೋ, ಓದ್ಬಿಟ್ಟು ಚೇಂಜಸ್ಸನ್ನು ತಗೊತಾರೆ ಅಂತಂದೇಳಿ ನಾನು ಇದನ್ನ ಕೇಳಿದೆ. ಅವರು ಓಕೆ, ನಾವಾಗಲೇ ಆಲ್ರೆಡಿ 1 ವೀಕಿಂದ ಅದು ಇಟ್ಟಿದ್ದೀವಿ, ನಮ್ಮ ಥಾಟಿಗೆ ಬಂದು ಅಂತಂದರು. ಅದು ಖುಷಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ, ನನಗೆ ತುಂಬ ಅನ್ನಿಸ್ತಾ ಇತ್ತು ಆ ಥರ ಒಂದು ಬಾಕ್ಸ್ ಇರಬೇಕು. ನನಗೆ ತುಂಬ ಡೌಟ್ಗಳಿತ್ತು, ಅದನ್ನ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಅದನ್ನ ಬರ್ದಾಕ್ಬೋದಲ್ಲ ಅಂತ. ಈ ಡಿಸೈನು ನನ್ನ ಸ್ಯಾರಿಗೆ ಈ ಥರ ವರ್ಕ್ ಹಾಕ್ಸೋಣ ಅಂತಂದಿದ್ದೀನಿ. ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅವ್ರು ಡಿಸೈನ್ ಕಳಿಸಿದ್ರು, ನೀವು ನೋಡ್ಕೊತೀರಾ ಅಂತಂದೇಳಿ ಈ ಥರ ಹಾಕಿದ್ದೀನಿ. ನನಗೂ ಇಷ್ಟ ಆಗಿಲ್ಲ, ಅಂದರೆ ಹೇಟ್ ಮಾಡಿಬಿಟ್ಟು ಕಳಿಸಿದ್ದೀನಿ. ಹಾಗೆ ಅಪ್ಲಿಕೇಶನ್ನು ಈ ಥರ ಇರುತ್ತೆ ಅಂತಂದು ಇಷ್ಟು ಅಪ್ಲಿಕೇಶನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅಂತಂದಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇಷ್ಟು ಫಾರಮ್ ಎಲ್ಲ ಫಿಲಪ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವಾಗೆ ಎಕ್ಸಿಸ್ ಕೊಡಲ್ಲ ಅಂತೆ. ಅಂದರೆ ತಿದ್ದುಪಡಿ ಮಾಡಿಸ್ಕೊತೀವಿ ಅಂತಂದು ಅವಾಗ ಕೊಡಲ್ಲ ಅಂತಂದರು. ಅದಕ್ಕೆ ಮುಂಚೆನೇ ಅಪ್ಲಿಕೇಶನ್ ಫಾರಮ್ ಏನೇನು ಬೇಕು ಅಂತಂದು ಕೊಟ್ಟಿದ್ದಾರೆ. ಇದು ಬೆಟರ್ ಅನ್ನಿಸ್ತು. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.